ನಾವೇನು ಸಹ ಕೇಳಿ ಅವರೇ ಕೊಟ್ಟರು ಆಟೋನ. ಅವರೇ ಕೊಟ್ರೆ ಎಷ್ಟು ವರ್ಷ ಆಯ್ತು ಕೊಟ್ಟಿದ್ದ ಆಟೋ? ಅಲ್ಲಿ 14ರಲ್ಲಿ ಕೊಟ್ಟರು. 2010 ಕೊಟ್ಟಿದ್ರು. ಈಗ ಇದರಲ್ಲಿ ನೀವು ಜೀವನ ನಡೆಸ್ತಾ ಇರೋದು ಆಟೋದಲ್ಲಿ? ಏನು ಆಟೋ ಓಡಿಸ್ತೀರಾ ನೀವು? ಹೌದು ಸರ್. ಒಬ್ಬ ಯಾರು ನಿಮ್ಮಣ್ಣ? ದರ್ಶನ್ ಅಣ್ಣ. ಹೋಗಿದ್ರಾ ಜೈಲವ್ರ ಹತ್ರ ಕೇಳಿದ್ರ ಏನಾದ್ರು? ಏನು ಕೇಳಿಲ್ಲ. ಯಾಕೆ ನೋಡ್ಬೇಕು ಅನಿಸ್ತು ನಿಮ್ಗೆ? ಅವ್ರು ನನ್ನ ಚೆನ್ನಾಗಿ ನೋಡ್ಕೊಂತ ಅದಕ್ಕೆ ಬಂದಿದ್ದೀನಿ ನೋಡಕ್ಕೆ. ಮನೆಗೆ ಊಟ ಮಾಡಲ್ಲ ಅಂತ ಹೇಳಿದ್ರೆ ಅಮ್ಮ ಅಪ್ಪಗೆಲ್ಲ ತೊಂದರೆ ಆಗತ್ತಲ್ವಾ? ಆರೋಗ್ಯಕ್ಕೆ ತೊಂದರೆ ಆಗತ್ತಲ್ವಾ? ಇಲ್ಲ ಇಲ್ಲ, ಹಂಗೇನು ತೊಂದರೆ ಆಗಲ್ಲ. ಅಲ್ಲಮ್ಮ, ನಿನಗೆ ಆರೋಗ್ಯ ಕೆಡೋದಿಲ್ವಾ ಊಟ ಮಾಡಿಲ್ಲ ಅಂದ್ರೆ? ಹಾಗಾಗಿಲ್ಲ. ಈಗ ದರ್ಶನ್ ಅವ್ರು ನಿಮ್ಗೆ ಏನ್ ಹೇಳ್ತಿದ್ರು? ನಿಮ್ ತಂದೆಯವ್ರಿಗೆ ಏನ್ ಹೇಳ್ತಿದ್ರು? ನಿಮ್ ತಾಯಿಯವ್ರಿಗೆ ಏನ್ ಹೇಳ್ತಿದ್ರು? ಚೆನ್ನಾಗಿ ನೋಡ್ಕೊಳ್ಳಿ ಅಂತಲ್ವಾ? ಹೌದು ಹೌದು. ಅವ್ರೀಗ ಜೈಲ್ ಒಳಗಡೆ ಇದ್ದಾರೆ. ಅಧಿಕಾರಿಗಳು ನಿಮ್ಮನ್ನ ಒಳಗಡೆ ಬಿಡ್ತೀನಿ ಅಂತ ಹೇಳಿದ್ರ ಕೇಳಿದ್ರ ಏನಾದ್ರು? ಏನು ಕೇಳಿಲ್ಲ. ಫ್ಯಾಮಿಲಿ ಮಾತ್ರ ಅಂತ ಅವಕಾಶ, ಬೇರೆ ಯಾರು ಇಲ್ಲ ಅಂತ ಹೇಳ್ತಾರೆ. ನೀವು ಯಾವಾಗೆಲ್ಲ ಭೇಟಿ ಆದಾಗೆಲ್ಲ ನಿಮ್ಮನ್ನ ಚೆನ್ನಾಗಿ ಮಾತಾಡ್ಸಿದ್ರ? ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರ? ಎಲ್ಲ ಟೈಮಲ್ಲೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನೀವು ಭೇಟಿ ಆದಾಗ ಏನ್ ಹೇಳ್ತಿದ್ರು ದರ್ಶನ್ ಅವರು? ಇಲ್ಲಿಗೆ ಯಾಕೆ ಬಂದಿ, ಯಾವ ಟೈಮ್ ಬರತ್ತಿಲ್ಲ ಅಂತ ಹೇಳ್ತಾರೆ. ಯಾವ ಬರ್ತಡೇಗೆ ಹೋದ್ರೆ ಜನ ಜಾಸ್ತಿ ಅಲ್ವಾ, ಅವಾಗ ಹಂಗಂತ ಹೇಳರು. ಜನ ಜಾಸ್ತಿ ಬರಬೇಡ ಸೌಮ್ಯ, ಫ್ರೀ ಇದ್ದಾಗ ಬಾರ್ ಸೌಮ್ಯ. ನಮ್ಮ ದರ್ಶನ್ ಅವ್ರ ಸಿನಿಮಾ ಎಲ್ಲ ನೋಡ್ತಿದ್ರ ನೀವು? ಮೂವಿ ನೋಡಿದ್ವಿ. ಥಿಯೇಟರ್ಗೆ ಹೋಗ್ತಿದ್ರಾ? ಹೋಗೋದು. ರಾಕ್ಲೈನು ಬಾತಿಗೆ ಹೋಗ್ತಿದ್ವರ, ಅಲ್ಲೇ ಜಾಲಿಡಿ ಕ್ರಾಸ್ ಅಲ್ವಾ? ನಂದೇ ತಿಕ್ಕಿತ್ತು 10-15 ಜನ ಹಾಕೊಂಡು ನೋಡಿ ಸರ್, ಯಾವಾಗಲೂ ವರ್ಷ ಹೋಗ್ತೀವಿ ಸರ್. ಮನೆಗೆ ಹೋದ್ರಿ ಸರಿ. ಅಲ್ಲ, ದರ್ಶನ್ ಅವ್ರು ನಿಮ್ಗೆ ಯಾಕೆ ಇಷ್ಟ? ಅವ್ರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ನಮ್ಗೆ. ಊಟ ಮಾಡ್ತಿಲ್ವಾ? ಊಟ ಮಾಡ್ತಿಲ್ಲ ಸರ್ ಅವಳು. ಯಾಕಂತೆ? ಅಣ್ಣ ನೋಡಿದಾಗ ಊಟ ಮಾಡೋದು ಅಂತ. ಎಷ್ಟು ವರ್ಷದಿಂದ ಅಭಿಮಾನಿ ಇವರು? ಅವ್ಳು ಹುಟ್ಟಿದಾಗಿಂದ, ಅವ್ಳು ಬುದ್ಧಿ ಬಂದಾಗಿಂದ ಸರ್ ಅಭಿಮಾನಿ. ಹಾ 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 10 ವರ್ಷದಿಂದಲೂ ಹೋಗ್ತಿದ್ವಿ ಮನೆಗೆ. ಹಾ ಹಾ ಹಾ. ಎಲ್ಲ ದರ್ಶನ್ ಅವ್ರ ಒಳಗಡೆ ಹೋಗಿರೋದು ಗೊತ್ತಿದೆಯಾ ಅವಳಿಗೆ? ಗೊತ್ತಾಗ ಮಾತಾಡ್ತಾರೆ ಸರ್ ಅವಳೆಲ್ಲ. ದರ್ಶನ್ ಯಾವಾಗಾದ್ರೂ ಭೇಟಿ ಮಾಡಿದ್ರಾ? ಯಾವಾಗಮ್ಮ? ನೀನು ಊಟ ಮಾಡ್ಬೇಕಲ್ವಾ ಇವಾಗ ಅವ್ರ ಒಳಗಡೆ ಇದ್ದಾರೆ? ಅಣ್ಣ ನೋಡಕ್ಕ ನಾನು ಊಟ ಮಾಡಲ್ಲ. ಒಳಗಡೆ ಬಿಡೋದಕ್ಕೆ ಅವಕಾಶ ಇಲ್ವಲ್ಲ? ಬಿಡೋವಾಗ ನಾನು ಹೋಗಲ್ಲ. ಅಮ್ಮ, ಜೈಲಾಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರಾ? ಇಲ್ಲ ಇಲ್ಲ ಇಲ್ಲ, ಇವತ್ತೇನ ಬಂದಿರೋದು? ಇವತ್ತು ಬಂದಿರೋದು. ನೀನ್ ಮೊದ್ಲು ಯಾವಾಗ ಭೇಟಿ ಮಾಡಿದ್ದು? ಏನ್ ನಿನ್ಗೆ ಅವರು ಈ ತರ ಎಲ್ಲ ಇದ್ದಾಗ ನೋಡಿದ್ರಾ? ಬರ್ತದೆ ಬರ್ತದೆ. ಪ್ರತಿ ವರ್ಷ ಬರ್ತಡೇ ಹೋಗ್ತಿದ್ರ ನೀವು? ಹೋಗ್ತಾ ಇದ್ವಿ. ಈಗ ಆಟೋ ಯಾರು ಕೊಟ್ಟಿದ್ದಾರೆ ನಿಮ್ಗೆ? ದರ್ಶನ್ ನಾನು. ಆಟೋ ಅವರೇನೆ ಕೊಡ್ಸಿದಾರಾ? ಹಾ ಹಾ. ಕೆಲಸ ಎಷ್ಟಾದ ಅಷ್ಟು ನೋಡ್ಕೊಂಡಿದ್ರೆ ಈ ಥರ ಆತಿರ್ಲಿಲ್ಲ. ಈಗ ಅವನು ಈ ಥರ ಆಗಿ ಎಲ್ಲರಿಗೂ ತಲೆ ತಂದಿಟ್ಟು ಹೋದವನು. ಅದರಿಂದ ಇದ್ರ ಬಗ್ಗೆ ನಮ್ಮದು ಏನು ಅಭಿಪ್ರಾಯ ಅಂದರೆ, ಇದು ಮಾಡಿರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ. ಸರ್, ಈಗ ರೇಣುಕಾ ಸ್ವಾಮಿ ತಪ್ಪು ಮಾಡಿದ್ರೆ ಕಾನೂನಿತ್ತು, ಕ್ರಮ ಕೈಗೊಳ್ಳಬೇಕು. ಕ್ರಮ ಕೈಗೊಳ್ತಾ ಇತ್ತು. ಇಲ್ಲ ಸರ್, ಆ ಥರ ಆತಿರ್ಲಿಲ್ಲ ಬಿಡಿ ಸರ್. ಕ್ರಮ ಇವಾಗ ನಾವು ನೋಡಿದ್ವಲ್ಲ, ಆ ಸೌಜನ್ಯ ಕೊಲೆನ ಆಡುವಾಗಲೇ ಚುಚ್ಚಿ ಸರ್ ಏನು ಸರ್ ಮಾಡಿದ್ರು? ಅವರು ಏನು ಮಾಡಲಿಲ್ಲ. ಈ ಥರ ಬುದ್ಧಿ ಕಲಿಸ್ಬೇಕಾಯ್ತು ಸರ್. ಸಮಾಜಕ್ಕೊಂದು ಇದು ಕೊಟ್ಟವ್ರು, ಸಂದೇಶ ಕೊಟ್ಟವ್ರು ಸರ್. ಅಂದರೆ ಕಾನೂನಡಿಯಲ್ಲಿ ಕಾನೂನು ಸಿಕ್ತಿಲಿಲ್ಲ ಅಂತಲೇ ನಾನು ಹೇಳ್ಬೋದು ಸರ್. ಅವನು ತಿರ್ಗಾ ಮುಂದುವರ್ಸೋನು ಅದು ಇದ್ದಿದ್ರೆ ಮತ್ತೆ ಈ ಥರ ಮೆಸೇಜ್ಗಳು ಕಳ್ಸೋನು ಹೇಗೆ ಬೇಕಾಗಿತ್ತು ಸರ್ ಅವನು. ನೀವು ನಿಮ್ಮ ಮಗಳೆಲ್ಲ ಎಷ್ಟು ವರ್ಷದಿಂದ ದರ್ಶನ ಅಭಿಮಾನಿ ಸರ್? ನಾವು 10 ವರ್ಷದಿಂದ ಗೊತ್ತಾಯ್ತು. ಏನೆಲ್ಲ ಸಹಾಯ ಮಾಡಿದ್ದಾರೆ? ಏನು ಹೇಳಿ. ಈ ಆಟೋನ ಅವರೇ ಕೊಡ್ಸೋದು, ಯಾವಾಗೊಂದು ಆಟೋ ಮಾಡ್ಕೊಳ್ತಾರೆ. ಈಗ ಇದ್ರಲ್ಲ ಜೀವನ ಮಾಡ್ತೀರಾ ನೀವು? ಸರ್ ಇದೆ ಸರ್ ಜೀವನ. ಇವಾಗ ನೋಡ್ಕೊಂಡು ಮನೆಗೆ ಯಾವಾಗ ಕೊಡ್ಸಿದ್ರು ನಿಮ್ಗೆ ಆಟೋ? 2016ರಲ್ಲಿ ಕೊಡ್ತಾರೆ. ಕೇಳಿದ್ರಾ ಇಲ್ಲ ಅವರೇ ಕೊಟ್ಟರು? ಇಲ್ಲ ಸರ್, ನಾನು ಕೇಳಿಲ್ಲ. ಏನಕ್ಕೆ ಕೇಳಿಲ್ಲ, ನಾವು ವೆಲ್ಪೇ ಕೇಳಿಲ್ಲ. ಅವ್ರನ್ನ ಏನು ಮಾಡ್ತಾ ಇದ್ದೀವಿ ಸರ್ ಈ ಥರ ಬಾಡಿಗೆ ಆಟೋ ಓಡಿಸ್ತಾರೆ ಸರ್. ಇಲ್ಲಿ ಬಾಡಿಗೆ ಆಟೋ ಓಡಿಸ್ತಾ ಇದ್ದೀನ ತಿಳಿದು ಅವ್ರ ಆಟೋನೇ ತರಿಸ್ತಾರೆ. ಅಲ್ಲ ಸರ್, ಈಗ ಇವತ್ತು ನೀವು ಜೈಲ್ ಹತ್ರ ಬಂದಿದ್ದೀರಾ, ಏನು
ಮಗಳು ಭೇಟಿ ಮಾಡಬೇಕು ದರ್ಶನ ಊಟ ಮಾಡ್ತಾ ಇಲ್ಲ ಎಷ್ಟು ಆಟ ಅಲ್ಲಿ ಸುಮಾರು ಹೋದಾಗಿಂದಲೂ ಒಂದ್ ದಿವ್ಸಕ್ಕೆ ಒಂದ್ಸಲ ಊಟ ಮಾಡ್ತು ಎಲ್ಲೋ ಒಂದು ಮೂಲೆಯಲ್ಲಿ ಕೂತಿರ್ತದೆ ದೌಲವಿಕೆ ಇಲ್ಲ. ಅದರಿಂದ ಒಂದ್ಸಲ ನೋಡೋಣ ಕೇಳೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿ ಆಗದೇ ಇಲ್ಲ ಅಂತ ಭೇಟಿಗೆ ಅವಕಾಶನೇ ಇಲ್ಲ. ಅವ್ರ ಫ್ಯಾಮಿಲಿ ಮಾತ್ರ ಅವಕಾಶ, ಅದು ವಾರದಲ್ಲಿ 2 ದಿವಸ ಮಾತ್ರ, ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈಗ ಅಂದ್ರೆ ಮಗಳು ಒಂದಿನ ಊಟ ಮಾಡಿ ಒಂದಿನ ಊಟ ಮಾಡ್ತಿಲ್ಲ. ಊಟ ಮಾಡಲ್ಲ ಸರ್, ಒಂದ್ ದಿವ್ಸಕ್ಕೆ ಒಂದ್ಸಲ ಊಟ ಮಾಡಿದ್ರೆ ಹೆಚ್ಚು. ಅದು ಈಗ ಮಗಳು ಹುಟ್ಟಾಗಿಂದ ಇದೇ ತರ ಇರೋದಾ ಏನು? ಹುಟ್ಟಾಗಿಂದಲೇ ಇದೆ ಸರ್. ಎಷ್ಟು ವರ್ಷದ ನಿಮ್ಮ ಮಗಳು ಅಭಿಮಾನಿ? ಇದುವರೆಗೂ ಅದು ಬೇರೆ ಯಾರು ಫಿಲಮ್ಗೂ ಹೋಗಿಲ್ಲ. ಮೊಬೈಲ್ ನಲ್ಲಿ ಏನದ ಫುಲ್ ಮೊಬೈಲ್ ಎಲ್ಲ ಬರೆಯದೆ, ಬೇರೆ ಏನೂ ಇಲ್ಲ ಸರ್. ಮೊಬೈಲ್ ಅಲ್ಲಿ ಫುಲ್ ದರ್ಶನ್ ಯಾವುದೇ ಚೆಕ್ ಮಾಡಿ. ಮನೆಗೆಲ್ಲ ಬಂದಿದ್ದಾರಾ? ಮನೆಗೆಲ್ಲ ಬಂದಿಲ್ಲ ಸರ್, ನಾವೇ ಓದ್ತೀವಿ. ಮನೆಗೆಲ್ಲ ಬಂದಿಲ್ಲ, ನಾವೇ ಓದ್ತೀವಿ, ಭೇಟಿ ಮಾಡ್ತೀವಿ. ಅಲ್ಲಿ 1000 ಜನ ಕಾದಿರ್ತಾರೆ ಇವ್ರಿಗಾಗಿ, ಒಂದು ಫೋಟೋಕ್ಕಾಗಿ. ನಾವು ಹೋದ ತಕ್ಷಣ ಎಲ್ಲೇ ಗೊತ್ತಿಲ್ಲ ಫಸ್ಟ್ ಅವ್ರನ್ನೆಲ್ಲ ನಿಲ್ಲಿಸಿ ನಮ್ಮನ್ನು ಮಾತಾಡಿಸಿ ಒಳಗಡೆ ಕಳಿಸ್ತಾರೆ. ಅಷ್ಟು. ನಿಮ್ಮ ಹೆಸರು ರಂಗಸ್ವಾಮಿ ಸರ್. ಒಂದು ನಿಮಿಷ ಹಂಗೆ